ನಾವಿವತ್ತು ನಮ್ಮೂರಿನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇದೇ ನಮ್ಮೂರಿನ ದೇವಸ್ಥಾನ. ವೆದರ್ ಅಂತೂ ತುಂಬಾ ಕೋಲ್ಡ್ ಆಗಿದೆ. ಪಾಪ್ಕಾರ್ನ್ ನೋಡೋದಕ್ಕೂ ಅಷ್ಟೇ ಅಲ್ಲ, ತಿನ್ನೋದಕ್ಕೂ ಸಖತ್ ಟೇಸ್ಟಿ ಆಗಿತ್ತು. ಈ ತರ ಪಾಪ್ಕಾರ್ನ್ ಒಂದ್ಸರಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಅಮ್ಮ ಟೌನಿಗೆ ಹೋಗ್ತಾ ಇದಾರೆ. ನಾವು ನಮ್ಮ ಪಕ್ಕದ ಮನೆಯವರೆಲ್ಲ ಸೇರಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವತ್ತು. ಮಾವಿನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡ್ತಾ ಇದ್ರೆ ತಿನ್ನೋಣ ಅನ್ಸುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ತಿಂಡಿ ಬಂದು ನಮ್ಮಮ್ಮ ಚಿತ್ರಾನ್ನ ಮಾಡಿದ್ರು. ನೋಡ್ತಾ ಇದ್ರೇನೆ ಎಷ್ಟು ಚೆನ್ನಾಗಿದೆ ಅಂತ ಅನ್ಸ್ತಾ ಇದೆ. ಬೇಗ ತಿನ್ಬಿಡೋಣ ಅನ್ಸ್ತಾ ಇತ್ತು, ಯಾಕಂದ್ರೆ ಬಿಸಿ ಬಿಸಿ ಇರ್ಬೇಕಾದ್ರೆ ತಿಂದ್ರೇನೆ ಅದ್ರ ಟೇಸ್ಟ್. ಬೆಳಗ್ಗೆನೆ ಅಮ್ಮ ಚಿತ್ರಾನ್ನ ಮಾಡಿಕೊಟ್ಟು ಇವತ್ತು ಟೌನಿಗೆ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ಸ್ವಲ್ಪ ವೆಜಿಟೇಬಲ್ ತಗೋಬರೋದಿತ್ತು. ಹಾಗಾಗಿ ನಮ್ಮಮ್ಮ ಹೊರಟ್ರು. ಟಿಫಿನ್ ಎಲ್ಲ ಮಾಡ್ಕೊಂಡು, ಅಥರ್ವ ಅಂತೂ ನಾನು ಬರ್ತೀನಿ ಅಂತ ಹೇಳಿ ಏನೋ ಹಠ ಮಾಡ್ತಾ ಇದ್ದ. ಅದ್ ತಗೊಬನ್ನಿ ಇದ್ ತಗೊಬನ್ನಿ ಅಂತ ಹೇಳಿ ಹೇಗೋ ಪರ್ಮಿಷನ್ ಕೊಟ್ಟ ಹೋಗೋದಕ್ಕೆ ನಮ್ಮಮ್ಮನು ಹೊರಟ್ರು. ಇವತ್ತು ಹಾಗೆ ತುಂಬಾ ದಿನ ಆಗಿತ್ತು ನಮ್ಮೂರಿಗೆ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿಲ್ಲ. ಇವತ್ತಾದ್ರೂ ಹೋಗ್ ಬರೋಣ ಅಂತ ಹೇಳಿ ಹೇಳ್ತಾ ಇದ್ರು ನಮ್ಮಮ್ಮ. ಹಾಗಾಗಿ ಸರಿ ಇವತ್ತು ದೇವಸ್ಥಾನಕ್ಕೆ ಹೋಗ್ ಬರೋಣ ಅಂತ ಅನ್ಕೊಂಡು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅನ್ಕೊಂಡ್ವಿ. ಹಾಗಾಗಿ ನಮ್ಮಮ್ಮ ಇವತ್ತು ಟೌನಿಗೆ ಬೇಗನೆ ಹೋಗ್ತಾ ಇದ್ದಾರೆ. ಹೋಗ್ಬಿಟ್ಟು ಬಂದ್ರೆ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿ. ಆ ಮಧ್ಯದಲ್ಲಿ ನಾನು ಅಥರ್ವ ಏನ್ ಮಾಡೋದು, ಅಥರ್ವ ಬೇರೆ ಅಳ್ತಾ ಇದ್ದ. ಹಾಗಾಗಿ ಅವ್ರ ದೊಡ್ಡಮ್ಮಂಗ್ ಫೋನ್ ಮಾಡಿ ಮಾತಾಡ್ತಾ ಇದ್ದೆ ವಿಡಿಯೋ ಕಾಲಲ್ಲಿ. ನೋಡಿ ಗೈಸ್, ನಮ್ಮ ಅಕ್ಕನ ಹತ್ರ ವಿಡಿಯೋ ಕಾಲ್ ಮಾತಾಡ್ತಾ ಇದ್ದೀನಿ. ಸ್ಕೂಲಿಂದ ಬಂದು ನುಗ್ಗೆಕಾಯಿ ಸಾರು ಮಾಡ್ತಾ ಇದ್ದಾಳಂತೆ. ಏನೇನು ಹೆಚ್ಚಾಕೊಂಡಿದೆಯಲ್ಲ, ಹೆಚ್ಚೆಲ್ಲ ರೆಡಿ ಆಯ್ತಾ? ನುಗ್ಗೆಕಾಯಿ ಆಲೂಗಡ್ಡೆನಾ? ಕಳಿಸು. ಮಧ್ಯದಲ್ಲಿ ನಾನು ಆ್ಯಡ್ ಮಾಡ್ತೀನಿ. ನಮ್ಮ ಅಕ್ಕರ ಮನೆಗೆ ಇವತ್ತು ಇದು ಮಾಡಿದ್ದಾರೆ ಅಂತ. ಹಾಂ, ಕಳಿಸು ಕಳಿಸು. ನೀವಿರರಿ ಇಬ್ರು. ಅದ್ವಿಕಾ ತಿಂತಾಳ ಇಲ್ಲ? ಹೀಗೆ ಏನೋ ಒಂದು ಮಾತಾಡ್ತಾ ಟೈಮ್ ಪಾಸ್ ಮಾಡ್ಕೊಂಡು ಅವನಿಗೆ ಸಮಾಧಾನ ಮಾಡಿ ಇಟ್ಕೊಂಡೆ. ಬರೋ ತನಕ ಏನಾದ್ರು ಒಂದು ಮ್ಯಾನೇಜ್ ಮಾಡ್ಬೇಕು. ಇವರಿಗೆ ಫೋನ್ ಆದ್ರೂ ಮಾಡ್ಬೇಕು, ಇಲ್ಲ ಅಂದ್ರೆ ಏನಾದ್ರು ತೋರಿಸ್ಬೇಕು, ಅವನ ಜೊತೆ ಆಟ ಆಡ್ಬೇಕು. ಹೀಗೆ ಟೈಮ್ ಪಾಸ್ ಮಾಡೋಷ್ಟೊತ್ತಿಗೆ ನಮ್ಮ ಅಮ್ಮ ಬರೋ ಟೈಮ್ ಆಯ್ತು. ಅಮ್ಮನೂ ಬಂದ್ರು. ಮಾರ್ಕೆಟಿಗೆ ಹೋಗ್ಬಿಟ್ಟು ಸ್ವಲ್ಪ ಐಟಮ್ಸ್ ಎಲ್ಲ ತಗೋಬರೋದಿತ್ತು. ಹಾಗೆ ವೆಜಿಟೇಬಲ್ ಶಾಪ್ಗೆಲ್ಲ ಹೋಗ್ಬಿಟ್ಟು ತರೋದಿತ್ತು ಅಂತ ಹೇಳಿ ಸ್ವಲ್ಪ ತಗೊಂಡ್ ಬಂದ್ರು. ಯಾಕಂದ್ರೆ ಸಂಜೆ ಟೈಮಲ್ಲಿ ಮಳೆ ಮೋಡ ಆಗ್ಬಿಡುತ್ತೆ, ಆಮೇಲೆ ಹೋದ್ರೆ ಕಷ್ಟ ಆಗುತ್ತೆ. ಅದ್ರಲ್ಲೂ ದೇವಸ್ಥಾನ ಹೋಗ್ಬೇಕು ಅಂತ ಅನ್ಕೊಂಡಿದ್ವಲ್ವಾ. ಹಾಗಾಗಿ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬೇಗನೆ ಹೋಗ್ ಬಂದ್ರು. ಆದ್ರೂ ಇವತ್ತು ಮಳೆ ಬರೋ ತರಾನೇ ಆಗ್ತಾ ಇತ್ತು. ಹೋಗೋದೋ ಬಿಡೋದೋ ಗೊತ್ತಾಗ್ತಾ ಇರ್ಲಿಲ್ಲ. ಇನ್ನೇನ್ ಜೋರಾಗಿ ಮಳೆ ಬಂದ್ರೆ ಆಗಲ್ಲ, ರೆಡಿ ಆಗೋಣ ಅಂತ ಹೇಳಿ ನಾವು ಅನ್ಕೊಂತಾ ಇದ್ವಿ. ಸರಿ ಆಯ್ತು, ಇನ್ನ ಆ ಟೈಮಲ್ಲಿ ಮಳೆ ಬಂದ್ರೆ ಕ್ಯಾನ್ಸಲ್ ಮಾಡೋಣ, ಇಲ್ಲ ಅಂದ್ರೆ ಹೋಗ್ ಬರೋಣ ಅಂತ ಹೇಳಿ ರೆಡಿ ಆದ್ವಿ ದೇವಸ್ಥಾನಕ್ಕೆ ಅಂತ ಹೇಳಿ. ನಮ್ಮ ಅಥರ್ವ ಮೊದ್ಲೇ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಫಸ್ಟ್ ರೆಡಿ ಆಗ್ಬಿಡ್ತಾನೆ. ಯಾಕಂದ್ರೆ ಅವನಿಗೆ ಮನೆ ಒಳಗಿರೋದು ಅಂದ್ರೇನೆ ಆಗಲ್ಲ. ಎಲ್ಲಾದ್ರೂ ಹೊರಗಡೆ ಹೋಗ್ತಿದೀವಿ ಅಂದ್ರೆ ಫುಲ್ ಖುಷಿ ಆಗ್ಬಿಡ್ತಾನೆ. ನಮ್ಮಮ್ಮ ಕೂಡ ರೆಡಿಯಾಗಿ ಕುತ್ಕೊಂಡಿದ್ದಾರೆ. ಅಲ್ಲೇ ಸ್ಯಾರಿಗೆ ಕುಚ್ಚಾಕ್ತಾ ಕುತ್ಕೊಂಡಿದ್ದಾರೆ. ಯಾಕಂದ್ರೆ ಪಕ್ಕದ ಮನೆಯವ್ರು ಕೂಡ ಇವತ್ ನಾವು ದೇವಸ್ಥಾನಕ್ಕೆ ಬರ್ತೀವಿ ಅಂತ ಹೇಳಿದ್ರಂತ. ಹಾಗಾಗಿ ನಾವೇನ್ ಹೋಗೋದು, ಅವರು ಬರ್ತಾರಲ್ವಾ, ಎಲ್ಲ ಸೇರ್ಕೊಂಡು ಹೋಗೋಣ ಅಂತ ಹೇಳಿ ವೇಟ್ ಮಾಡ್ತಾ ಇದ್ವಿ. ನಾವು ರೆಡಿಯಾಗಿ ಕುತ್ಕೊಂಡಿದ್ವಿ ಅವರಿಗೋಸ್ಕರ ವೇಟ್ ಮಾಡ್ಕೊಂಡು ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ. ಅಷ್ಟೊತ್ತಿಗೆ ಅಥರ್ವನ ಹತ್ರ ಒಂದ್ ಸ್ವಲ್ಪ ಏನೋ ಒಂದ್ ಮಾತಾಡ್ಕಂತ ಟೈಮ್ ಪಾಸ್ ಮಾಡ್ತಾ ಇದೆ. ಹೇಳು ಹೇಳು. ನೀನ್ ಇಲ್ಲಿ ಮಾತಾಡ ಫಸ್ಟ್, ಆಮೇಲೆ ಕೇಳಂತ. ಹೌದಾ? ಅವ್ನ್ ಮಾತಾಡಿರೋದೇನು ನಿಮ್ಗೆ ಅರ್ಥ ಆಗಿರಲ್ಲ. ಯಾಕಂದ್ರೆ ಅವನಿಗೆ ಕನ್ನಡ ಅಷ್ಟೊಂದು ಬರೋದಿಲ್ಲ. ಅವ್ನು ತೆಲುಗುದಲ್ಲೇ ಎಲ್ಲ ಮಾತಾಡಿರೋದು. ಏನಪ್ಪಾ ಅಂದ್ರೆ ಕೇಳಕ್ಕೆ ಕ್ಯೂಟ್ ಕೇಳಿಸುತ್ತೆ ಅಷ್ಟೇನೆ. ಹಾಗಾಗಿ ಇವ್ರು ಇನ್ನೂ ಬರ್ಲಿಲ್ಲಲ್ವಾ, ಪಕ್ಕದ ಮನೆಯವರು ಲೇಟ್ ಆಗ್ತಾ ಇದೆ ಅಂತ ಹೇಳಿ ಏನ್ ಮಾಡೋದು, ಹಿಂದ್ಗಡೆ ಎಲ್ಲ ಒಂದ್ ರೌಂಡ್ ಹೋಗ್ ಬರೋಣ ಅಂತ ಹೇಳಿ ಹಿಂದ್ಗಡೆ ಹೋಗ್ ಬಂದ್ವಿ. ಯಾಕಂದ್ರೆ ಹಿಂದ್ಗಡೆ ಓಡಾಡ್ತಾ ಇದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಅದರಲ್ಲೇ ಈ ತರ ಫೋಟೋ ತಕ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡ್ ಹಿಂದ್ಗಡೆ ಬಂದ್ವಿ. ಆದ್ರೆ ಫೋಟೋ ತೆಗಿಯಕ್ ಆಗ್ಲಿಲ್ಲ. ಯಾಕಂದ್ರೆ ಸಂಜೆ ಟೈಮ್ ಅಲ್ಲಿ ಮಳೆ ಬರ್ತಾ ಇದ್ರೆ ಹಸಿರು ಗಿಡದ ಹತ್ರ ಜಾಸ್ತಿ ಸೊಳ್ಳೆಗಳು ಇರುತ್ತೆ, ಜಾಸ್ತಿ ಟೈಮ್ ಇರಕ್ಕಾಗಿಲ್ಲ. ಹಾಗಾಗಿ ನಮ್ಮಮ್ಮ ನಾನು ಸ್ವಲ್ಪ ಹಣ್ಕಾಯಿ ರೆಡಿನಾರು ಮಾಡಿ ಇಟ್ಕೊಂಡಿರ್ತೀನಿ, ನೀವು ಬರ್ರಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೊರಟ್ರು. ನಾನು ಅಥರ್ವ ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ ಅವ್ರು ಬರೋ ತನಕ. ಹಾಗೆ ಅಥರ್ವನು ಅದು ಇದು ಡ್ಯಾನ್ಸು ಪೋಸುಲು ಏನೇನೋ ಕೊಡ್ತಾ ಇದ್ದ. ಹಂಗೆ ಬಂದ್ವಿ. ಸರಿ ಆಯ್ತು, ಇನ್ನೇನು ಹೊರಡೋಣ ಅಂತ ಹೇಳಿ ಬಂದ್ವಿ. ಎಲ್ಲರೂ ಬಂದ್ರು. ಹಾಗೆ ನಮ್ಮನೆಯಿಂದ ಹೊರಟ್ವಿ.
ಇವತ್ತು ನಾವು ಹೋಗ್ತಾ ಇರೋದು ನಮ್ಮೂರಿನ ಗ್ರಾಮ ದೇವತೆ ಅಂತಾರಲ್ವಾ, ಹಾಗೆ ನಮ್ಮೂರಲ್ಲಿ ಮಾರಮ್ಮ ದೇವರಿದೆ, ಅದೇ ದೇವಸ್ಥಾನಕ್ಕೆ ನಾವು ಹೊರಟಿದ್ದು. ಇನ್ನು ಸುಮಾರು ಹೊತ್ತಾಯ್ತು, ಅವರು ಕೂಡ ಬಂದ್ರು ಅಂತ ಹೇಳಿ ಹೊರಟಿವಿ. ಸುಮಾರು ಹೊತ್ತಾಯ್ತು, ಕಾದು 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 ಲೇಟ್ ಆಯ್ತು ಇವತ್ತು. ಹಾಗಾಗಿ ಆ ಕಡೆ ಈ ಕಡೆ ಸ್ವಲ್ಪ ನಿಂತ್ಕೊಂಡು ವಿಡಿಯೋ ತಕೊಂಡು ಫೋಟೋ ತಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೊರಟ್ವಿ. ನಮ್ಮಮ್ಮ ದೇವ್ರ ದೀಪ ಕೂಡ ಹಚ್ಚಿಬಿಟ್ರು. ಈಗ ಬಂದ್ರು, ಹೊರಡ್ತಾ ಇದ್ದೀವಿ. ನಾವು ಇಲ್ಲೇ ಶಾರ್ಟ್ ಕಟ್ ದಾರಿಲೇ ಹೋಗೋಣ, ಸುತ್ತರ್ಕೊಂಡು ಹೋಗೋದು ಬೇಡ ಅನ್ಕೊಂಡು ರೈಲ್ವೆ ಸ್ಟೇಷನ್ ಇಂದ ಹೋದ್ರೆ ಹತ್ರ ಆಗುತ್ತೆ ಅಂತ ಹೇಳಿ ರೈಲ್ವೆ ಸ್ಟೇಷನ್ ಅಷ್ಟೇ ಹೋಗ್ತಾ ಇದೀವಿ. ಯಾಕಂದ್ರೆ ಇಲ್ಲಾಂದ್ರೆ ಸುತ್ತರ್ಕೊಂಡು ಹೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದ್ರಲ್ಲೂ ನಮಗೆ ಶಾರ್ಟ್ ಕಟ್ ಅಲ್ಲಿ ಹೋಗಿ ಹೋಗಿನೇ ಅಭ್ಯಾಸ. ಯಾವಾಗ್ಲೂ ಜಾಸ್ತಿ ದೇವಸ್ಥಾನಕ್ಕೆ ಹೀಗೆ ಹೋಗ್ತೀವಿ, ಹತ್ರದಲ್ಲೇ ಸಿಗುತ್ತೆ. ನೋಡಿ ಗಾಯ್ಸ್, ಇದೆ ನಮ್ಮೂರಿನ ರೈಲ್ವೆ ಸ್ಟೇಷನ್. ಹೇಗಿದೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದೇ ದೇವಸ್ಥಾನ. ಮೋಡ ಆಗಿರೋದ್ರಿಂದ ಕೂಲ್ ಆಗಿದೆ ವೆದರು. ತಣ್ಣಗಾಗ್ತಾ ಇದೆ, ಗಾಳಿ ಬೀಸ್ತಾ ಇದೆ. ಸಣ್ಣದಾಗಿ ಒಂದ್ ಸ್ವಲ್ಪ ಹನಿ ಹನಿಯಾಗಿ ಮಳೆ ಕೂಡ ಬಂತು. ಅದೇ ಜೋರಾಗಿ ಬರುತ್ತೇನೋ ಅಂತ ಅನ್ಕೊಂತಾ ಇದ್ವಿ, ಹೋಗಕ್ಕಾಗುತ್ತೋ ಇಲ್ಲೋ ಅಂತ ಹೇಳಿ. ಹಾಗೆ ಕಡಿಮೆ ಆಯ್ತು. ಹಾಗಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಇದು ನಾವು ಬರ್ತಾ ಇರೋ ದಾರಿ ದೇವಸ್ಥಾನದ ಹಿಂಭಾಗ. ಇದು ಹಿಂಭಾಗ ದೇವಸ್ಥಾನ. ಹಿಂದ್ಗಡೆಯಿಂದ ಬಂದು ಫ್ರಂಟ್ ಅಲ್ಲಿ ಹೋಗ್ತೀವಿ, ಹಿಂದಿಂದ ಬಂದು ಮುಂದೆ ಹೋಗ್ತೀವಿ. ಸೈಡ್ ಅಲ್ಲಿ ಹೀಗೆ ಹೋಗಿ ಎದುರುಗಡೆ ಕಾಲ್ ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗ್ತೀವಿ. ಹಾಗೆ ನಾವು ಬಂದಾಗ ಅವಾಗಷ್ಟೇನೆ ಪೂಜಾರಿ ಕೂಡ ಬಂದಿದ್ರು. ನಮ್ದೇ ಫಸ್ಟ್ ಪೂಜೆ ಸಂಜೆ ಟೈಮಲ್ಲಿ. ಈಗ ತಾನೇ ಅವರು ಬಂದು ಡೋರ್ ಓಪನ್ ಮಾಡಿದ್ರು. ದೇವ್ರು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವತ್ತು ಯಾರೋ ಮೋಸ್ಟ್ಲಿ ಸ್ಪೆಷಲ್ ಆಗಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ ಅಂತ ಅನ್ಸ್ತು. ಯಾಕಂದ್ರೆ ಇವತ್ತು ಸ್ವಲ್ಪ ಅಲಂಕಾರ ಎಲ್ಲ ಜಾಸ್ತಿ ಆಗಿತ್ತು. ಹಾಗಾಗಿ ಅನ್ಕೊಂಡ್ವಿ ಮೋಸ್ಟ್ಲಿ ಇವತ್ತು ಯಾರ್ದೋ ಪೂಜೆ ಇತ್ತು, ಯಾರೋ ಹರಕೆನೋ ಏನೋ ಮಾಡ್ಕೊಂಡಿರೋರು ಪೂಜೆ ಮಾಡ್ಕೊಂಡು ಹೋಗಿರ್ಬೋದು. ಹಾಗಾಗಿ ದೇವ್ರು ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತಾ ಇದ್ವಿ. ಹಾಗೆ ನಮ್ಮ ಹತ್ತರವಂತೂ ಫುಲ್ ತರಲೆ ಮಾಡ್ತಾ ಇದ್ದ. ದೇವಸ್ಥಾನದಲ್ಲಿ ಸೈಲೆಂಟ್ ಆಗಿ ಇರ್ತಾನೆ ಇರ್ಲಿಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೇಗನೆ ಬಂದ್ವಿ. ಮನೆಗೆ ಬಂದ್ಬಿಟ್ಟು ಏನಾದ್ರು ಸ್ನಾಕ್ಸ್ ಕೇಳ್ತಾ ಇದ್ದ ಅಥರ್ವ. ಏನ್ ಮಾಡೋದು ಅಂತ ಹೇಳಿ ಪಾಪ್ಕಾರ್ನ್ ಇತ್ತು, ಸ್ವಲ್ಪ ಜೋಳ ಇತ್ತು. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಮೊನ್ನೆ ಮಾಡಿದಾಗ ಸ್ವಲ್ಪ ಕಾಳೆಲ್ಲ ಹಾಗೆ ಉಳಿದಿತ್ತು ಅಂತ ಹೇಳಿ ಇವತ್ತು ಬೇರೆ ತರ ಮಾಡೋಣ ಅಂತೇಳಿ ಒಂದು ಬೌಲಿಗೆ ಎಣ್ಣೆ ಹಾಕೊಂಡು, ಎಣ್ಣೆ, ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪನ್ನ ಫಸ್ಟೇನೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ಉಪ್ಪು ಖಾರ ಸರಿಯಾಗಿ ಹಿಡದೇ ಇರಲ್ಲ. ಡೈರೆಕ್ಟ್ ಆಗಿ ಅದಕ್ಕೆ ಹಾಕಿ ಮಾಡಿದಾಗ ನನಗೆ ಎಷ್ಟು ಹಾಕಬೇಕು ಅನ್ನೋದು ಗೊತ್ತಾಗದೇ ಇಲ್ಲ. ಹಾಗಾಗಿ ಸಪ್ಪೆ ಸಪ್ಪೆ ಅನಿಸ್ತಾ ಇತ್ತು. ಅದಕ್ಕೆ ಒಂದು ಬೌಲಲ್ಲೇ ಫಸ್ಟ್ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈ ತರ ರೆಡಿ ಮಾಡಿ ಇಟ್ಕೊಂಡು ಸ್ವಲ್ಪ ನಾವೇ ಟೇಸ್ಟ್ ನೋಡಿದ್ರೆ ಉಪ್ಪು ಖಾರ ಹೇಗಿದೆ, ಸ್ಟ್ರಾಂಗ್ ಆಗಿದೆಯೋ ಇಲ್ವೋ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇದೇ ತರ ಬೌಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಫಸ್ಟೇನೆ. ಈಗ ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ನಾನು ತಗೊಂಡಿದ್ನಲ್ವಾ, ಇದನ್ನ ಜೋಳ ಇದ್ವಲ್ವಾ, ಅದನ್ನ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು. ಅದು ನಾನು ಮಿಕ್ಸ್ ಮಾಡ್ಕೊಂಡಿರೋದಕ್ಕೆ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಜೋಳನ ಹಾಕಿ ಇಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಡೈರೆಕ್ಟ್ ಇವಾಗ ಕುಕ್ಕರಿಗೆ ಹಾಕಿಟ್ರೆ ಪಾಪ್ಕಾರ್ನ್ ಆಗ್ಬಿಡುತ್ತೆ. ಯಾವುದೇ ತರ ಮತ್ತೆ ಮಿಕ್ಸ್ ಮಾಡೋದೇ ಬೇಡ. ಬೇರೆ ಪ್ಯಾನಲ್ಲಿ ಇಟ್ರೆ ಸ್ವಲ್ಪ ಸೀದೋಗ್ಬಿಡುತ್ತೆ. ಕುಕ್ಕರ್ ತಳ ಸ್ವಲ್ಪ ಗಟ್ಟಿ ದಪ್ಪ ಇರೋದ್ರಿಂದ ಜಾಸ್ತಿ ಸೀದಲ್ಲ. ಹಾಗಾಗಿ ನಾನು ಇದನ್ನ ಕುಕ್ಕರಲ್ಲೇ ಮಾಡೋಣ ಅಂತೇಳಿ ಅನ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಯಾಕಂದ್ರೆ ಅಲ್ಲಿ ಮತ್ತೆ ಮಿಕ್ಸ್ ಮಾಡೋಕ್ಕಾಗಲ್ಲ. ಪಾಪ್ಕಾರ್ನಿಗೆ ಹಾಕ್ತಿದ್ದಂಗೆ ಬಿಸಿ ಆಗ್ಬಿಡುತ್ತಲ್ವ, ಮತ್ತೆ ಮುಚ್ಚಿಟ್ಬಿಟ್ಟಿರ್ತೀವಿ ಅಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ, ಸ್ವಲ್ಪ ಬಿಸಿ ಆಗೋ ತನಕ. ಇಲ್ಲ ಅಂದ್ರೆ ಫುಲ್ ಮುಚ್ಚೆ ಇಡ್ಲಿಲ್ಲ ಅಂದ್ರೆ ಪಟಪಟ ಅಂತೇಳಿ ರೂಮೆಲ್ಲ ಪಾಪ್ಕಾರ್ನ್ ಹಾರ್ಬಿಡುತ್ತೆ. ಅದಕ್ಕೆ ಲೈಟಾಗಿ ಇಲ್ಲೊಂದು ಸ್ವಲ್ಪ ಬಿಸಿ ಆಗೋ ತನಕ ಹಂಗೆ ಸೌಟ್ನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನ ಕ್ಲೋಸ್ ಮಾಡಿಟ್ರೆ ಇನ್ನು ಪಾಪ್ಕಾರ್ನ್ ಆದ್ಮೇಲೆ ಓಪನ್ ಮಾಡೋದು ಪಟಪಟ ಅಂತ ಸಿಡಿದು ಬಿಡುತ್ತಿಲ್ಲ. ಅಂದ್ರೆ ನೋಡಿ ಹಾರ್ತಾ ಇದೆ. ಸೌಂಡ್ ಹೇಗೆ ಕೇಳಿಸ್ತಿದೆ ಕೇಳಿಸ್ಕೊಳ್ಳಿ. ಪಾಪ್ಕಾರ್ನ್ ರೆಡಿ ಆಗಿದೆ ನೋಡಿ, ಈ ತರ ಆಗಿದೆ. ಪಾಪ್ಕಾರ್ನ್ ಅವತ್ತು ಮಾಡಿದ್ಕಿನ ಪಾಪ್ಕಾರ್ನ್ ಇವತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿತ್ತು. ನಮ್ಮಮ್ಮ ಕುಚ್ಚಾಕ್ತಾ ಕುತ್ಕೊಂಡಿದ್ದಾರೆ ನೋಡಿ. ಅದು ಕುಚ್ಚಾಕ್ತಾ ಹಾಗೆ ಪಾಪ್ಕಾರ್ನ್ ಮಾಡ್ಕೊ ಬಂದಿದ್ನಲ್ವಾ, ಅಥರ್ವ ನೋಡಿ ಆಟ ಆಡ್ಕೊಂಡು ತಿಂತಾ ಇದ್ದಾನೆ. ನಮ್ಮ ಅಪ್ಪಾಜಿ ಟೋಸ್ಟ್ ತಿಂತಾ ಇದ್ದಾರೆ, ಅಥರ್ವ ಪಾಪ್ಕಾರ್ನ್ ತಿನ್ಕಂತ ಟಿವಿ ನೋಡ್ತಾ ಇದ್ದಾನೆ. ನಮ್ಮಮ್ಮ ಕುಚ್ಚಾಕ್ತಾ ಇದ್ದಾರೆ. ಹಾಗೆ ಇವತ್ತು ಟೈಮ್ ಪಾಸ್ ಆಗೇ ಹೋಯ್ತು. ಮಾರ್ಕೆಟಿಗೆ ಹೋಗಿದ್ರಲ್ವಾ, ಸ್ವಲ್ಪ ಐಟಮ್ಸ್ ತಗೊಬಂದಿದ್ರಲ್ವಾ, ವೆಜಿಟೇಬಲ್ಸ್ ಎಲ್ಲ ತಗೊಬಂದಿದ್ರಲ್ವಾ, ಅದನ್ನ ಓಪನ್ ಮಾಡಿ ಇಡ್ತಾ ಇದ್ದಾರೆ. ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಮಸ್ಸೊಪ್ಪು ಮಾಡೋಣ ಅಂತೇಳಿ ನಮ್ಮಮ್ಮ ಸ್ವಲ್ಪ ಸೊಪ್ಪಲ್ಲೇ ವೆರೈಟಿ ಸೊಪ್ಪು, ಮಿಕ್ಸ್ಡ್ ಸೊಪ್ಪೆಲ್ಲ ತಗೊಬಂದಿದ್ರು. ಸೊಪ್ಪು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ.
ಹಾಗೆ ಎಲ್ಲದನ್ನು ಜೋಡಿಸಿಟ್ಕೊಬಿಡೋಣ, ಫ್ರಿಜ್ ಅಲ್ಲಿ ಎಲ್ಲ ಹಾಳಾಗುತ್ತೆ ಅಂತೇಳಿ ಎಲ್ಲದನ್ನು ತೆಗಿತಾ ಇದ್ದಾರೆ. ಮಂಡಕ್ಕಿ ಅಂತೂ ಕಂಪಲ್ಸರಿ ತಂದೆ ತರ್ತಾರೆ, ಯಾವಾಗ ಹೋದ್ರು ಅಷ್ಟೇನೆ. ಮಂಡಕ್ಕಿ ಇಲ್ಲದೆ ಬರೋದೇ ಇಲ್ಲ ಮಾರ್ಕೆಟ್ಗೆ. ಹಾಗೆ ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಮಾವಿನ ಹಣ್ಣು ಇದ್ವಂತೆ, ಹಾಗಾಗಿ ತಗೊಬಂದ್ರು. ನೋಡ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನಂಗಂತೂ ನೋಡ್ತಾ ಇದ್ದಂಗೆ ತಿನ್ನೋಣ ಅನ್ಸ್ಬಿಡ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಗಟ್ಟಿ ಗಟ್ಟಿ ನೋಡೋದಕ್ಕೂ. ನನಗೆ ಈ ತರ ಅರ್ಧ ರೆಡ್ ಕಲರು ಅರ್ಧ ಗ್ರೀನ್ ಕಲರು ಈ ತರ ಬಂದಿರೋ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ, ತಿನ್ನೋಣ ಅನ್ಸುತ್ತೆ ಕಲರ್ ನೋಡ್ತಾ ಇದ್ರೇನೆ. ಹಾಗೆ ಇನ್ನೊಂದು ಟೈಪು ಮಾವಿನ ಹಣ್ಣು ಕೂಡ ತಂದಿದ್ರು, 2 ಟೈಪು. ಇದು ಸ್ವಲ್ಪ ರೇಟ್ ಜಾಸ್ತಿ, ಅದು ಸ್ವಲ್ಪ ರೇಟ್ ಕಡಿಮೆ ಅಂತ ಹೇಳ್ತಾ ಇತ್ತು ನಮ್ಮಮ್ಮ. ಇದು ಕೂಡ ಚೆನ್ನಾಗಿತ್ತು ಟೇಸ್ಟು. ಇದೇ ಚೆನ್ನಾಗಿದ್ದಿದ್ದು ಹೇಳ್ಬೇಕು ಅಂದ್ರೆ, ಫಸ್ಟ್ ತೋರಿಸಿದ್ದು ಈ ಕಡೆದಿದೆ ಅಲ್ವಾ, ಅದ್ ನೋಡೋದಕ್ಕಷ್ಟೇ ಚೆನ್ನಾಗಿದೆ, ಒಳಗಡೆ ಕಟ್ ಮಾಡಿದ್ಮೇಲೆ ಅನ್ಸ್ತು ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತೇಳಿ. ಆ ಕಡೆ ಹಣ್ಣುಗಳು ತುಂಬಾ ಚೆನ್ನಾಗಿತ್ತು. ನಮ್ಮ ಹತ್ರವ ನೋಡಿ ಏನ್ ಮಾಡ್ತಾ ಇದ್ದಾನೆ, ಮೊಬೈಲ್ ಇಟ್ಕೊಂಡು ಆಟ ಆಡ್ಕೊಂಡು ಕುತ್ಕೊಂಡಿದ್ದಾನೆ. ವೆಜಿಟೇಬಲ್ ಎಲ್ಲ ಇಷ್ಟು ತಗೊಬಂದಿದ್ರು. ಸರಿ ನೀವು ಜೋಡಿಸ್ಕೊಳ್ಳಿ ಅಂತ ಹೇಳಿ ನಾನು ಟಿವಿ ನೋಡಕ್ ಹೋಗ್ತೀನಿ ಅಂತೇಳಿ ಅಮ್ಮನ ಕೆಲಸ ಬಿಟ್ಬಿಟ್ಟು ನಾನು ಟಿವಿ ನೋಡಕ್ ಹೊರಟೆ. ಇವತ್ತಿನ ಜಾಸ್ತಿ ವಿಡಿಯೋ ಯಾವುದು ಮಾಡಕ್ ಆಗ್ಲಿಲ್ಲ, ಇಷ್ಟೇನೆ ನಾವು ಇವತ್ತಿನ ಮಾಡಿರೋ ವಿಡಿಯೋ. ಯಾವುದೇ ತರ ಹೊಸ ರೆಸಿಪಿ ಆಗ್ಲಿ ಇನ್ನೊಂದಾಗ್ಲಿ ತೋರ್ಸಕ್ಕಾಗಿಲ್ಲ ಗೈಸ್. ಓಕೆ ಗೈಸ್, ಇವತ್ತು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೈಟ್ ಕೂಡ ಆಗೋಯ್ತು, ಊಟ ಮಾಡಿ ನಾವು ಹೊರಗಡೆ ವಾಕ್ ಬಂದಿದ್ದೆ, ಹಾಗೆ ಒಂದ್ ಸ್ವಲ್ಪ ವಿಡಿಯೋ ತೆಗೆದ್ಬಿಟ್ಟು ಗುಡ್ ನೈಟ್ ಹೇಳೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್. ಮತ್ತೆ ಬೇರೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮ್ಮ ಬ್ಲಾಗ್ನ ಹೀಗೆ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಬಾಯ್ ಗಾಯ್ಸ್.